ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಶಿವರಾಜ್ ಹುಮ್ನಾಬಾದೆ. ಕೃಷಿ ಮನೆ ಯೂಟ್ಯೂಬ್ ಚಾನಲಲ್ಲಿ ತಮ್ಮೆಲ್ಲರ ಸ್ವಾಗತ. ನಾನು ಕಳೆದ 9 ವರ್ಷಗಳಿಂದ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಈ 3 ರಾಜ್ಯಗಳಲ್ಲಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಬಗ್ಗೆ ತರಬೇತಿ ಕೊಡ್ತಾ ಇದ್ದೀನಿ. ಈ ತರಬೇತಿ ಕೊಡುವಾಗ ನನಗೊಂದು ಎಲ್ಲಕ್ಕಿಂತ ದೊಡ್ಡ ಜನರದು ಪ್ರಾಬ್ಲಮ್ ಗೊತ್ತಾಯಿತು, ಮೇವಿನ ವ್ಯವಸ್ಥಾಪನೆ. ಭಾಳ ಜನ ನಾನು ನೋಡ್ತೀನಿ, ಮೇವಿನ ವ್ಯವಸ್ಥಾಪನೆ ಮಾಡಲಾರ್ದೇ ಕುರಿ ಸಾಕಾಣಿಕೆ ಮಾಡ್ತಾರೆ. ಗೆಳೆಯರೇ, ತಪ್ಪು. ಯಾಕಂದರೆ ಯಾವಾಗ ನೀವು ಶೆಡ್ ಪದ್ಧತಿ ಮಾಡ್ತೀರಾ, ಓಡಾಡೋ ಪದ್ಧತಿಯಲ್ಲಂತೂ ಮೇವಿನ ವ್ಯವಸ್ಥಾಪನೆದ ಅವಶ್ಯಕತೆ ಇಲ್ಲ. ಬಟ್ ಇತ್ತೀಚೆಗೆ ಹೊಸ ಕನ್ಸೆಪ್ಟ್ ಬಂದಿದೆಯಲ್ಲ, ಶೆಡ್ ಪದ್ಧತಿ. ಯಾವಾಗ ನೀವು ಶೆಡ್ ಪದ್ಧತಿ ಮಾಡ್ತೀರಾ, ನಿಮಗೆ ಮೇವಿನ ಬಗ್ಗೆ ತುಂಬ ಗಮನ ಇಟ್ಟಬೇಕಾಗುತ್ತೆ. ಯಾಕಂದರೆ ಶೆಡ್ನಲ್ಲಿ ನೀವು ಮೇವು ಹಾಕಿದ್ರೆ ಮಾತ್ರ ಅದು ಬದುಕುತ್ತೆ, ಇಲ್ಲ ಅಂದರೆ ತೂಕ ಬರಲ್ಲ, ಮತ್ತು ನೀವು ಈ ಬಿಸ್ನೆಸ್ಸಲ್ಲಿ ಫೇಲ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ನೀವು ಮೊದಲು ಮೇವಿನ ಬಗ್ಗೆ ಯೋಚನೆ ಮಾಡಿ. ಯಾವ ನೀವು ಬಿಸ್ನೆಸ್ ಶುರು ಮಾಡ್ತಿರಲ್ಲ, ಮೊದಲು ಮೇವಿನ ವ್ಯವಸ್ಥಾಪನೆಯಿಂದ ಶುರು ಮಾಡಿ. ನೀವು ಕೈಯಿಂದ ಮೇವಿನ ವ್ಯವಸ್ಥಾಪನೆ ಆದರೆ ಈ ಬಿಸ್ನೆಸ್ಸಲ್ಲಿ ನೀವು ಸಕ್ಸಸ್ ಆಗೋ ಚಾನ್ಸಸ್ ಹೆಚ್ಚಿದೆ. ಅದಕ್ಕೆ ನಾನು ಟ್ರೈನಿಂಗಲ್ಲಿ, ನಮ್ಮದು ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗಲ್ಲಿ ನಾನು ಅದೇ ಹೇಳ್ತೀನಿ. ಈ 2 ದಿನಗಳ ಟ್ರೈನಿಂಗಲ್ಲಿ ನಾನು ಹೆಚ್ಚಿನ ಸಮಯ ಮೇವಿನ ಬಗ್ಗೆನೇ ಹೇಳ್ತೀನಿ. ಸೊ ಮೇವಿನ ಬಗ್ಗೆ ನೀವು ತುಂಬ ಯೋಚನೆ ಮಾಡಿ. ನಿಮ್ಮ ಕೈಯಿಂದ ಮೇವಿನ ವ್ಯವಸ್ಥಾಪನೆ ಆದರೆ ಮಾತ್ರ ನೀವು ಈ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗೋದಿಲ್ಲ, ಅಂದರೆ ಆಗಲ್ಲ. ಮೇವು 3 ಪ್ರಕಾರದಿರುತ್ತೆ. ಮೇವು 3 ಪ್ರಕಾರದಿರುತ್ತೆ. ಒಂದು ಹಸಿ ಮೇವು, ಅದಕ್ಕೆ ನಾವು ಗ್ರೀನ್ ಪೌಡರ್ ಅಂತೀವಿ. ಒಣ ಮೇವು, ಅದಕ್ಕೆ ನಾವು ಡ್ರೈ ಪೌಡರ್ ಅಂತೀವಿ. ಆಮೇಲೆ ಕಾಳುಗಳು, ಅದಕ್ಕೆ ನಾವು ಸಪ್ಲಿಮೆಂಟ್ ಅಂತೀವಿ. ಸಪ್ಲಿಮೆಂಟ್ ಕುರಿಗಳಿಗಾಗಲಿ, ಆಡುಗಳಿಗೆ, ಮೇಕೆಗಳಿಗೆ ಇವು 3 ಪ್ರಕಾರದ ಮೇವು ಕೊಡಬೇಕಾಗುತ್ತೆ. ಹಸಿ ಮೇವು ಅಂದರೆ ಯಾವುದ್ಯಾವುದು? ಮೆಂಕೆಜೋಳ, ಕೆಲವೊಂದು ಭಾಗದಲ್ಲಿ ಇದಕ್ಕೆ ಗೊಂಜಾಳ ಅಂತಾರೆ, ಕೆಲವೊಂದು ಭಾಗದಲ್ಲಿ ಇದಕ್ಕೆ ಗೋವಿನ ಜೋಳ ಅಂತಾರೆ. ಮೆಂಕೆಜೋಳ ಎಲ್ಲರಿಗೂ ಗೊತ್ತಿದೆ, ಅದು ಹಚ್ಬೋದು ನೀವು. ಕುದುರೆ ಮೆಂತೆ, ಅದಕ್ಕೆ ಲ್ಯೂಸರ್ನ್ ಗ್ರಾಸ್ ಅಂತಾರೆ. ಬೇಲಿ ಮೆಂತೆ, ಅದು ಹೆಜ್ ಲ್ಯೂಸರ್ನ್, ಮತ್ತು ಚೊಗಚಿ, ಸುಬಾಬುಲ್, ರೇಷ್ಮೆ ಹುಲ್ಲು, ಮಲ್ಬೇರಿ ಅಂತಾರೆ ಅದಕ್ಕೆ. ಇಂದು ಸಾಕಷ್ಟು ನೀವು ಹಸಿ ಮೇವಲ್ಲಿ ಹಚ್ಬೋದು. ಆಮೇಲೆ ಒಣ ಮೇವು ಯಾವ್ದಾವ್ದು ಇರುತ್ತೆ? ಎಲ್ಲ ಪ್ರಕಾರದ ಹೊಟ್ಟು. ನಾವು ರಾಶಿ ಮಾಡಿದ ನಂತರ ಏನು ವೇಸ್ಟೇಜ್ ಉಳಿತಲ್ಲ, ಮಷೀನಲ್ಲಿ ತೆಗೆದ ನಂತರ ಏನು ವೇಸ್ಟೇಜ್ ಉಳಿತಲ್ಲ, ಅದಕ್ಕೆ ನಾವು ಒಣ ಮೇವು ಅಂತೀವಿ. ಯಾವುದ್ಯಾವುದು? ಕಡಲೆ ಹೊಟ್ಟು, ತೊಗರೆ ಹೊಟ್ಟು, ಸೋಯಾಬೀನ್ ಹೊಟ್ಟು, ಜೋಳದ ಹೊಟ್ಟು, ರಾಗಿ ಹೊಟ್ಟು, ಯಾವುದೇ ಪ್ರಕಾರದ ಹೊಟ್ಟು ನೀವು ಕುರಿಗಳಿಗೆ ಕೊಡ್ಬೋದು. ಕಾಳುಗಳಲ್ಲಿ ಯಾವುದ್ಯಾವುದು? ಮೆಂಕೆಜೋಳ ದಾಣಿಗಳು, ಗೋಧಿ, ಜೋಳ, ಇದರಲ್ಲಿ ಯಾವುದೇ ಪ್ರಕಾರದ ನೀವು ಕೊಡ್ಬೋದು. ಓಕೆ, ಇಷ್ಟು ಪ್ರಕಾರದ ನೀವು ಹೊಲದಲ್ಲಿ ಹಚ್ಚಬೇಕು, ಆವಾಗ ನೀವು ಸಕ್ಸಸ್ ಆಗ್ತೀರಾ. ಓಕೆ ಸರ್, ನನ್ನೊಂದು ಪ್ರಶ್ನೆ ಇದೆ. ಏನು ಹೇಳಿ? ಏನಂದ್ರೆ ಇವಾಗ ಕೆಲವರು ನೇಪಿಯರಲ್ಲಿ ಹಾಕ್ಬೇಡಿ, ಬೇಲಿ ಮೆಂತ್ಯ, ಕುದುರೆ ಮೆಂತ್ಯ ಇದಾಗಿದ್ರೆ ಹೆಚ್ಚು ಪ್ರೋಟೀನ್ ಬರುತ್ತೆ ಮತ್ತೆ ಗಬ್ಬಧಾರಣೆಗೂ ಉಪಯೋಗ ಆಗುತ್ತೆ ಅಂತಾರೆ. ಸೊ ಇದು ಯಾವ ಥರ ಸರ್? ಕರೆಕ್ಟ್ ಸರ್, ನೇಪಿಯರಲ್ಲಿ ಸ್ವಲ್ಪ ಪ್ರೋಟೀನ್ ವ್ಯಾಲ್ಯೂ ಕಮ್ಮಿ ಇದೆ. ಬಟ್ ಒಂದೊಂದ್ಸಲ ಏನಾಗುತ್ತೆ, ನಮ್ಮ ಹೊಲದಲ್ಲಿ ಕಂಟಿನ್ಯೂ ಅದಕ್ಕೆ ಕುದುರೆ ಮೆಂತ್ಯ, ಬೇಲಿ ಮೆಂತ್ಯ ಕೊಡ್ಲಿಕ್ಕೆ ಆಗಲ್ಲ. ಅಂಥ ಸಮಯದಲ್ಲಿ ನೇಪಿಯರ್ ನೀವು ಕೊಡ್ಬೋದು. ಸ್ವಲ್ಪ ಪ್ರೋಟೀನಲ್ಲಿ ಕಮ್ಮಿ ಇದ್ರೂ ಪರವಾಗಿಲ್ಲ, ಬಟ್ ನೀವು ಕೊಡ್ಬೋದು, ಏನು ತೊಂದರೆ ಇಲ್ಲ. ಇದರಲ್ಲಿ ಅಡ್ವಾನ್ಸ್ ಬಂದಿದೆ, BHN10, ಬಾಯೋಫ್ ಇಂಥವೆಲ್ಲ ಸಾಕಷ್ಟು ಬಂದಿದೆ. ಒಳ್ಳೆ ನೀವು ನೇಪಿಯರ್ ಕೂಡ ಕೊಡ್ಬೋದು. ಮತ್ತು ನೆಕ್ಸ್ಟ್ ನೀವು ಟೈಮ್ ಟೇಬಲ್ ಬಗ್ಗೆ ಮಾತಾಡೋಣ. ನಾವು ದಿನದಲ್ಲಿ ಎಷ್ಟು ಹೊತ್ತಿಗೆ ಏನು ಕೊಡ್ಬೋದು ಅಂತ. ಬೆಳಗ್ಗೆ 7 ಗಂಟೆಗೆ ನೀವು ಕಾಳುಗಳು ಕೊಡಿ. ಒಂದು ಕುರಿ, ಒಂದು ಮೇಕೆಗೆ ಒಂದು 200 ಗ್ರಾಮ್ ಬರೋ ತನಕ. ಓಕೆ, ಆಮೇಲೆ ಬೆಳಗ್ಗೆ 9-10 ಗಂಟೆಗೆ ಹಸಿ ಮೇವು ಕೊಡಿ. ಮಧ್ಯಾಹ್ನ 1 ಅಥವಾ 2 ಗಂಟೆಗೆ ಒಣ ಮೇವು ಕೊಡಿ. ಸಾಯಂಕಾಲ 6-7 ಗಂಟೆಗೆ ಮತ್ತೆ ನೀವು ಹಸಿ ಮೇವು ಕೊಡ್ಬೋದು. ಅದು ನೀರು ತುಂಬಿಡಿ, ನೀವು 24 hours ತುಂಬಿಡಿ. ಅದಕ್ಕೆ ಯಾವಾಗ ಬೇಕೋ ಆವಾಗ ನೀವು ನೀರು ಕುಡಿಯುತ್ತೆ. ಅದು
ಸೊ ನೀವು 24 hours ನೀರು ತುಂಬಿದ್ರಿಂದ ಅದು ಚೆನ್ನಾಗಿ ಅದು ಬೆಳವಣಿಗೆ ಆಗುತ್ತೆ. ಓಕೆ, ಮತ್ತು ಒಂದು 50 ಕುರಿಗೆ 1 ಎಕರೆ ಮೇವು ಬೇಕು. 1 ಎಕರೆ ಮೇವು ನೀವು ಹಚ್ಚಬೇಕು. 1 ಎಕರೆಯಲ್ಲಿ 4 ಭಾಗ ಮಾಡಿ, ಒಂದು ಭಾಗದಲ್ಲಿ ಮೆಕ್ಕೆಜೋಳ ಹಚ್ಬಿಡಿ, ಇನ್ನೊಂದು ಭಾಗದಲ್ಲಿ ಕುದುರೆ ಮೆಂತೆ ಹಚ್ಬಿಡಿ, ಇನ್ನೊಂದು ಭಾಗದಲ್ಲಿ ಬೇಲಿ ಮೆಂತೆ ಹಚ್ಬಿಡಿ, ಇನ್ನೊಂದು ಭಾಗದಲ್ಲಿ ರೇಷ್ಮೆ ಹುಲ್ಲು ಹಚ್ಬಿಡಿ. ಈ 4 ಭಾಗ ಹಚ್ಚೋದ್ರಿಂದ ಹೆಂಗೆ ನೀವು ಕಟ್ ಮಾಡ್ತಾ ಹೋಗ್ತೀರಾ ಹಂಗೆ ಅದು ಬೆಳೀತಾ ಹೋಗುತ್ತೆ. ಹೆಂಗೆ ಕಟ್ ಮಾಡ್ತಾ ಹೋಗ್ತೀರಾ ಹಂಗೆ ಬೆಳೆಯುತ್ತೆ. ಇವು 1 ಎಕರೆ ಇದ್ದರೆ 50 ಕುರಿಗಳಿಗೆ 1 ವರ್ಷ ಪೂರ್ತಿ ನಿಮಗೆ ಹಸಿ ಮೇವು ಸಿಗುತ್ತೆ. ನನಗೂ ಭಾಳ ಜನ ಕೇಳ್ತಾ ಇರ್ತಾರೆ, ಸರ್ ಕುರಿ ಸಾಕಾಣಿಕೆಯಲ್ಲಿ ಯಾವುದ್ಯಾವುದು ಸಬ್ಸಿಡಿ ಇದೆ, ಯಾವುದ್ಯಾವುದು ಲೋನಿಗೆ ಆಪ್ಷನ್ ಇದೆ ಅಂತ. ಸೊ ಗೆಳೆಯರೆ, ಇತ್ತೀಚೆಗೆ ಎಲ್ಲಕ್ಕಿಂತ ಹೆಚ್ಚು ನಡೀತಾ ಇದೆ PMEGP, ಪ್ರೈಮ್ ಮಿನಿಸ್ಟರ್ದು ಇದಿದೆ PMEGP. ಇದರಲ್ಲಿ 30% ಸಬ್ಸಿಡಿ ಇದೆ, 30% ಸಬ್ಸಿಡಿ ಇದೆ, 30% ಸಬ್ಸಿಡಿ ಇದೆ. ಇದು 5 ಲಕ್ಷ ಹಿಡ್ಕೊಂಡು 20 ಲಕ್ಷ ತನಕ ಇದೆ. 5 ಲಕ್ಷ ಹಿಡ್ಕೊಂಡು 20 ಲಕ್ಷ ಅಂದರೆ ತಿಳ್ಕೊಳ್ಳಿ, 10 ಲಕ್ಷ ಮಾಡಿದ್ರೆ ಅಂತ ತಿಳ್ಕೊಂಡು ಅದರಲ್ಲಿ 30% ಸಬ್ಸಿಡಿ ಅಂದರೆ 3 ಲಕ್ಷ ರೂಪಾಯಿ ಸಬ್ಸಿಡಿ, 7 ಲಕ್ಷ ರೂಪಾಯಿ ನೀವು ಬ್ಯಾಂಕ್ ಲೋನ್ ಮಾಡ್ಬೋದು. ಇದರಲ್ಲಿ ನೀವು ಯಾವುದೇ ಬಿಸ್ನೆಸ್ ಮಾಡ್ಬೋದು. ಯಾವುದೇ ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಫರ್ನಿಚರ್, ಬ್ಯೂಟಿ ಪಾರ್ಲರ್, ಅಂಗಡಿ, ಟೈರ್, ಟ್ಯೂಬ್, ಯಾವುದೇ ಬಿಸ್ನೆಸ್ ಮಾಡ್ಬೋದು. ನಾವು ಟ್ರೈನಿಂಗ್ ಇರುತ್ತಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲಿ, ನಾವು ಟ್ರೈನಿಂಗಲ್ಲಿ ಏನು ಸರ್ಟಿಫಿಕೇಟ್ ಕೊಡ್ತೀವಿ 10 ಲಕ್ಷ ರೂಪಾಯಿದು. 10 ಲಕ್ಷ ರೂಪಾಯಿ ಸರ್ಟಿಫಿಕೇಟು, ಪ್ರಾಜೆಕ್ಟ್ ರಿಪೋರ್ಟ್, 10 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ರಿಪೋರ್ಟು ಮತ್ತು ಸರ್ಟಿಫಿಕೇಟ್ ಕೊಡ್ತೀವಿ. ನಾವು ಕೊಡುವ ಸರ್ಟಿಫಿಕೇಟು, ಪ್ರಾಜೆಕ್ಟ್ ರಿಪೋರ್ಟು PMEGP ಅಪ್ಲೈ ಆಗುತ್ತೆ. ಇದು ಒಳ್ಳೆ ಸ್ಕೀಮ್ ಇದೆ. ಇದಕ್ಕೇನು ಹೆಚ್ಚಾಗಿ ನಿಮಗೆ ಎನ್ಎ ಪ್ಲಾಟ್ ಬೇಕಾಗಲ್ಲ. ನಿಮ್ಮ ಸಿಬಿಲ್ ಸ್ಕೋರ್ 700 ಇದ್ರೆ ಈ ಸ್ಕೀಮ್ ನೀವು ಮಾಡ್ಬೋದು. ಆಮೇಲೆ ಇದೆ ಅಂದ್ರೆ ನೀವು ಹೇಳ್ತಾ ಇರೋದು PMEGPಗೆ ಯಾವುದೇ ರೀತಿಯಂತ ಲ್ಯಾಂಡ್ ಬೇಕಾಗಿಲ್ಲ, ಕಂಪಲ್ಸರಿ ಇಲ್ಲ. ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ, ನಿಮ್ಮ ಸಿಬಿಲ್ ಸ್ಕೋರು, ನಿಮ್ಮ ಟ್ರಾನ್ಸಾಕ್ಷನ್, ನಿಮ್ಮ ಹಿಸ್ಟ್ರಿ ನೋಡಿ ನಿಮಗೆ ಲೋನ್ ಕೊಡ್ತಾರೆ. ಅಥವಾ ನಿಮ್ದು ಲ್ಯಾಂಡ್ ಇದ್ರೆ ನಿಮ್ಗೆ ಲ್ಯಾಂಡ್ ನೋಡು ಕೊಡ್ತಾರೆ. ಎನ್ಎ ಪ್ಲಾಟ್ ಬೇಕಾಗಲ್ಲ. ಆಮೇಲೆ ಇನ್ನೊಂದಿದೆ NLM, ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್. ಸ್ಟಾರ್ಟಿಂಗ್ ತುಂಬ ರೆಸ್ಪಾನ್ಸ್ ಬಂತು ಇದಕ್ಕೆ, ಇನ್ನೂ ಚೆನ್ನಾಗಿದೆ. 50% ಸಬ್ಸಿಡಿ ಇದೆ. ಬಟ್ ಇದರಲ್ಲಿ ತುಂಬ ಡಾಕ್ಯುಮೆಂಟೇಶನ್ ಬೇಕಾಗುತ್ತೆ. ಇದು ತುಂಬ ಸ್ಟ್ರಿಕ್. ಓಕೆ, ಮತ್ತು ಇನ್ನೊಂದಂದರೆ NLM ಟೀಮ್ದವರು ಏನು ಗವರ್ಮೆಂಟ್ ಇಲ್ಲ, ಇವರು ರೂಲ್ಸ್ ಚೇಂಜ್ ಮಾಡ್ತಾ ಇರ್ತಾರೆ. ರೂಲ್ಸ್ ಕಂಟಿನ್ಯೂ ಚೇಂಜ್ ಮಾಡ್ತಾ ಇರ್ತಾರೆ. ಆದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು. ಇದು ಸ್ಟಾರ್ಟ್ ಆಗಿದೆ 20 ಲಕ್ಷದಿಂದ 1 ಕೋಟಿ ತನಕ ಇದೆ. 20 ಲಕ್ಷದಿಂದ 1 ಕೋಟಿವರೆಗೆ ಇದು ಸ್ಕೀಮ್ ಇದೆ. ಇದಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾದ್ರೆ ನಾವು ಮಾಡಿಕೊಡ್ತೀವಿ. ಓಕೆ, ಇದ್ರ ಸಲುವಾಗಿ ಸರ್ಟಿಫಿಕೇಟ್ ಏನು ಕಂಪಲ್ಸರಿ ಇಲ್ಲ. ನೀವು ಎಕ್ಸ್ಪೀರಿಯನ್ಸ್ ಲೆಟರ್ ಕೂಡ ಹಚ್ಬೋದು. ಇದಕ್ಕೆ ಪ್ರೈವೇಟ್ ಟ್ರೈನಿಂಗ್ ಸರ್ಟಿಫಿಕೇಟ್ ನಡೆಯೋದಿಲ್ಲ, ಗವರ್ಮೆಂಟ್ದು ಬೇಕು. ಇಲ್ಲಾಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಲೆಟರ್ ಹಚ್ಬೋದು. 20 ಲಕ್ಷದಿಂದ 1 ಕೋಟಿ ಇದೆ. ಅಂದರೆ 20 ಲಕ್ಷದಂದರೆ 22 ಲಕ್ಷದ ಒಂದು ಪ್ರಾಜೆಕ್ಟ್ ಇದೆ. 100 ಕುರಿ 5 ಟಗರು, 100 ಕುರಿ 5 ಟಗರು, 2 ಲಕ್ಷ ರೂಪಾಯಿ ನಿಮ್ಮ ಕಡೆ ಇರಬೇಕು. 20 ಲಕ್ಷ ಲೋನು, 10 ಲಕ್ಷ ಲೋನು, 10 ಲಕ್ಷ ಸಬ್ಸಿಡಿ. ಓಕೆ, ಬಟ್ ಇದು ಸೆಲೆಕ್ಷನ್ ಆಗಬೇಕಾದ್ರೆ ತುಂಬ ಟೈಮ್ ಬೇಕಾಗುತ್ತೆ. ಒಂದು 6 ತಿಂಗಳಂತೂ ಇದಕ್ಕೆ ಟೈಮ್ ಬೇಕಾಗುತ್ತೆ. PMEGP ನಿಮಗೆ 1 ತಿಂಗಳ ಒಳಗಾಗಿ ಸ್ಯಾಂಕ್ಷನ್ ಆಗುತ್ತೆ. ಅಂದ್ರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು. 50% ಸಬ್ಸಿಡಿ. ಬಟ್ ಇದರಲ್ಲಿ ಏನಿದೆ, NA ಪ್ಲಾಟ್ ಬೇಕು. ಬ್ಯಾಂಕ್ನ ಲೋನ್ ಕೊಡುವಾಗ ಇದಕ್ಕೆ NA ಪ್ಲಾಟ್ ಕೇಳ್ತಾರೆ. ಇದು ಇದೆ. ಇಲ್ಲ ಇನ್ನೊಂದಿದೆ ಮುದ್ರಾ. ಇದು 2 ಲಕ್ಷ ಇಟ್ಕೊಂಡು 10 ಲಕ್ಷ ತನಕ ಇದೆ. 2 ಲಕ್ಷ ಇಟ್ಕೊಂಡು 10 ಲಕ್ಷ ತನಕ ಇದೆ. ಇದರಲ್ಲಿ ಸಬ್ಸಿಡಿ ಇಲ್ಲ, ಬಟ್ ಇಂಟ್ರೆಸ್ಟ್ ರೇಟ್ ತುಂಬ ಕಮ್ಮಿ. PMEGPಯಲ್ಲಿ 13ರಿಂದ 14% ಇದೆ. NLM 13ರಿಂದ 14% ಇಂಟ್ರೆಸ್ಟ್ ರೇಟ್ ಇದೆ. ಇದರಲ್ಲಿ ಬರೀ 5% ಇಂಟ್ರೆಸ್ಟ್ ರೇಟ್. 5% ಇಂಟ್ರೆಸ್ಟ್ ರೇಟ್ ಇದಕ್ಕಿಂತ ಕಮ್ಮಿ ಇದೆಯಲ್ಲ, ಅದೇ ನೀವು ಸಬ್ಸಿಡಿ ಅಂತ ತಿಳ್ಕೊಂಡು. ಇದಕ್ಕೆ ಯಾವುದೇ NA ಪ್ಲಾಟ್ ಬೇಕಾಗಿಲ್ಲ, ಯಾವುದೇ ಕೊಲೆಟ್ರಲ್ ಬೇಕಾಗಿಲ್ಲ, ಯಾವುದೇ ಶ್ಯೂರಿಟಿ ಬೇಕಾಗಿಲ್ಲ. ಈ ಥರ ಆಡು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆಯಲ್ಲಿದೆ. ಓಕೆ, ಇದಕ್ಕೆ PMEGP ಸರ್ಟಿಫಿಕೇಟ್, ಪ್ರಾಜೆಕ್ಟ್ ರಿಪೋರ್ಟ್ ನಾವು ಕೊಡ್ತೀವಿ. NLM ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾದರೂ ಕೊಡ್ತೀವಿ. ಸರ್ಟಿಫಿಕೇಟ್ ಪ್ರೈವೇಟ್ದು ನಡೆಯಲ್ಲ, ಇಲ್ಲಿ ಗವರ್ಮೆಂಟ್ಗೆ ಬೇಕಾಗುತ್ತೆ. ಅಥವಾ ನೀವು ಎಕ್ಸ್ಪೀರಿಯನ್ಸ್ ಲೆಟರ್ ಹಚ್ಬೋದು. ಮುದ್ರಾದು ಸರ್ಟಿಫಿಕೇಟ್, ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾದರೆ ನಾವು ಕೊಡ್ತೀವಿ. ಓಕೆ, ನನ್ನ ನಂಬರ್ ಇದೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಜಿಲ್ಲೆಯಲ್ಲಿ ಟ್ರೈನಿಂಗ್ ಇದ್ದಾಗ ನಾವು ಕೊಡ್ತೀವಿ. ಅಥವಾ ಆನ್ಲೈನ್ ಟ್ರೈನಿಂಗ್ ಕೂಡ ಇರುತ್ತೆ. ನಿಮಗೆಲ್ಲೂ ಬರಬೇಕಾಗಿಲ್ಲ, ನೀವು ಮನೇಲಿ ಕೂತ್ಕೊಂಡೇ ಕಲಿಬೋದು. ಸರ್ಟಿಫಿಕೇಟು, ಪ್ರಾಜೆಕ್ಟ್ ರಿಪೋರ್ಟು ಪೋಸ್ಟಿಂದ ನಿಮ್ಮ ಮನೆಗೆ ಬರುತ್ತೆ. ಧನ್ಯವಾದಗಳು.
ಸೊ ನಮ್ಮದು ಚಾನೆಲ್ ಇದೆ ಕೃಷಿ ಮನೆ, ಎಲ್ಲರೂ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಜಿಲ್ಲೆಯಲ್ಲಿ ನಂದು ನಂಬರ್ ಕೊಡ್ತೀನಿ, ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಿಮ್ಮ ಡಿಸ್ಟಿಕ್ ಅಂತ ಮೆಸೇಜ್ ಮಾಡಿ. ನಿಮ್ಮ ಡಿಸ್ಟಿಕಲ್ಲಿ ಟ್ರೈನಿಂಗ್ ಇದ್ದಾಗ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ. ಧನ್ಯವಾದಗಳು.